ಹಾಯ್ ಹಲೋ ನಮಸ್ಕಾರ. ಇದು ಬಂದುಬಿಟ್ಟು ನಮ್ಮೂರು, ನಮ್ಮ ಹೆಮ್ಮೆಯ ನಾರಾಯಣಪುರ. ಇಲ್ಲೇ ನಾರಾಯಣಪುರ ಪೊಲೀಸ್ ಸ್ಟೇಷನ್ ಅಪೋಸಿಟ್ಟೇ ಇದು ಪೊಲೀಸ್ ಸ್ಟೇಷನ್. ಇದರ ಅಪೋಸಿಟ್ಟೇ ನಮ್ಮ ಫಿಲ್ಟರ್ ವಾಟರ್ ಇದೆ. ಇದು ಫಸ್ಟಿಗೆ ರಿಪೇರಿಗಿತ್ತು, ಇವಾಗ ಫುಲ್ ರಿಪೇರಿ ಮಾಡಿಸಿದ್ದೀವಿ. ಕಾಯಿನ್ ಬಾಕ್ಸ್ ಅಂದರೆ ಕಾಯಿನ್ ಕೂಡ ಹಾಕೋದನ್ನು ಮಾಡಿಸಿದ್ದೀವಿ. ಮೊದಲೆಲ್ಲ ಇರಲಿಲ್ಲ, ಇವಾಗ ಮುಂಚೆ ಎಲ್ಲ ಒಳಗಡೆಯಿಂದ ಪೈಪ್ ಹಾಕಿ ನೀರು ಕೊಡ್ತಾಯಿದ್ರು. ಬಟ್ ಇವಾಗ ಹಾಗಿಲ್ಲ. ಇವಾಗ ಕಾಯಿನ್ ಬಾಕ್ಸಿಂದ ವಾಟರ್ ಹಾಕೋಬೋದು. ಒಂದು ಕಾಯಿನ್ ಹಾಕಿದ್ರೆ ನೀರು ಬರುತ್ತೆ. 2 ಪೈಪ್ ಮಾಡಿಸಿದ್ದೀವಿ. ಒಂದು ಲೈಟ್ ಇದ್ದಾಗೂ ಕೊಡ್ತೀವಿ, ಲೈಟ್ ಇಲ್ಲದೆ ಇರುವಾಗ ಜನಗಳಿಗೆ ತೊಂದರೆ ಆಗಬಾರ್ದಲ್ವ. ಸೊ ಆವಾಗೂ ಕೂಡ ನಮ್ಮ ಪಪ್ಪ ಒಳಗಡೆಯಿಂದ ಕೀ ತೆಗೆದು ಕೊಡ್ತಾರೆ ನೀರು. ಈ ಪೈಪಲ್ಲಿ ಬಂದುಬಿಟ್ಟು ಲೈಟ್ ಇಲ್ಲದೆ ಇರುವಾಗ ನೀರು ಬರುತ್ತೆ. ಇದರಲ್ಲಿ ಬಂದುಬಿಟ್ಟು ಲೈಟ್ ಇದ್ದಾಗ ಕಾಯಿನ್ ಹಾಕಿ ತೊಗೋಬೋದು. ಇದು ಬಂದುಬಿಟ್ಟು 24 ಅವರ್ ಓಪನ್ನೇ ಇರುತ್ತೆ. ನೀವು ಯಾವಾಗ ಬೇಕಾದರೂ ನೀರು ಬಂದು ತುಂಬ್ಕೊಂಡು ಹೋಗ್ಬೋದು. ಏನೇ ಫಂಕ್ಷನ್ ಇದ್ದರೂ, ಜಾಸ್ತಿ ನೀರು ಬೇಕಾಗಿದ್ದರೂ ಕೂಡ ಬಂದು ತುಂಬ್ಕೊಂಡು ಹೋಗ್ಬೋದು. ಅಲ್ಲಿ ಇದೇನು ಬಟನ್ ಕಾಣಿಸ್ತಾ ಇದೆ ನೋಡಿ, ಯೆಲ್ಲೋ ಬಟನ್, ಅದು ಬಂದುಬಿಟ್ಟು ಇಲ್ಲಿ ಒಂದು 5 ರೂಪೀಸ್ ಹಾಕಿದರೆ 20 ಲೀಟ್ರ್ ಮೇಲೆ ನೀರು ಬರುತ್ತೆ. ಸೊ ನೀವು ಅದನ್ನು ನೀರು ವೇಸ್ಟ್ ಮಾಡಬಾರ್ದು ಅಂದರೆ ಆ ಬಟನ್ ಪ್ರೆಸ್ ಮಾಡಿದರೆ ವೇಸ್ಟ್ ಆಗಲ್ಲ. ಇಲ್ಲಿ ನೋಡಿ, ನಮ್ಮ ಪಪ್ಪ ತೋರಿಸ್ಕೊಡ್ತಾರೆ. ಆನ್ ಮಾಡಪ್ಪ. ಲೈಟ್ ಇಲ್ಲ, ಇವಾಗ ಲೈಟ್ ಇಲ್ಲ. ಲೈಟ್ ಐತಾ? ಮತ್ತು ಹಾಕಿದ್ದು ಈ ಕಡೆ ಇಡಲ್ಲ. ಓಕೆ ಸರಿ. ಲೈಟ್ ಅದು ಕಾಯಿನ್ ಹಾಕಿದರೆ ಆನ್ ಎಲ್ಲ ಸ್ಟಾರ್ಟ್ ಆಗುತ್ತಾನು? ಓಕೆ. 5 ರೂಪಾಯಿ ಕಾಯಿನ್. ಮುಂಚೆ ಎಲ್ಲ ಎಲ್ಲೋ ಕಾಯಿನ್ ಒಂದೇ ಹಾಕ್ತಾಯಿತ್ತು. ಇವಾಗ ಯಾವ ಕಾಯಿನ್ ಬೇಕಾದರೂ ಹಾಕ್ಬೋದು ನೋಡಿರಿ. ಯಾವ ಕಾಯಿನ್ ಹಾಕಿದ್ರೂ ನೀರು ಬರುತ್ತೆ. ಸ್ವಲ್ಪ ಮಿನಿಟ್ ತೊಗೊಳತ್ತಾ? ಗಬ್ಬ ಅಂತ ನೋಡಿರಿ, ಎಕ್ಸ್ಟ್ರಾ ವಾಟ್ರೇ ಬರುತ್ತೆ. ಸೊ ನೀವು ಎಲ್ಲೋ ಬಟನ್ ಪ್ರೆಸ್ ಮಾಡಿದರೆ ನೀರು ಸ್ಟಾಪ್ ಆಗುತ್ತೆ. ನಾನು ಅಲ್ಲಿವರೆಗೂ ಅದು ತುಂಬಲಿ ಕ್ಯಾನು ಒಳಗಡೆ ತೋರಿಸ್ಕೊಂಬರ್ತೀನಿ. ನಮ್ಮ ಪಪ್ಪ ಇದನ್ನು ವೀಕ್ಲಿ ಕ್ಲೀನ್ ಮಾಡ್ತಾರೆ. ಒಳಗಡೆ ನೀರು ಟ್ಯಾಂಕು, ಆಮೇಲೆ ಒಬ್ಬೊಬ್ರದ್ದು ಒಳಗಡೆ ನೀರಿನ ಟ್ಯಾಂಕ್ ಸ್ಮೆಲ್ ಬರ್ತಾಯಿರುತ್ತೆ, ನೀರೇ ಸ್ಮೆಲ್ ಬರ್ತಾಯಿರುತ್ತೆ. ಈ ಟ್ಯಾಂಕ್ನ ನಮ್ಮ ಪಪ್ಪ ವೀಕ್ಲಿ ಕ್ಲೀನ್ ಮಾಡ್ತಾರೆ. ಒಳಗಡೆ ಇಳಿದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ತಾರೆ. ನೋಡಿ, ಇಲ್ಲೂ ಕೂಡ ನೀಟಾಗೇ ಇದೆ. ನಮ್ಮ ಪಪ್ಪ ತುಂಬ ನೀಟಾಗಿ ಇಟ್ಟಿದ್ದಾರೆ. ರಿಪೇರಿ ಮಾಡಿ ಹೋದ್ಮೇಲೆ ತುಂಬ ಗಲೀಜಾಗಿತ್ತು. ನಮ್ಮ ಪಪ್ಪ ಎಲ್ಲ ತೊಳೆದಾರೆ. ಇದು ಬಂದುಬಿಟ್ಟು ನಮ್ಮ ಫಿಲ್ಟ್ರ್. ಎಮರ್ಜೆನ್ಸಿ ಏನಾದರೂ ಇದ್ದರೆ, ನೀರು ನಿಮಗೆ ಲೈಟ್ ಇಲ್ಲ ಅಂದರೆ ಆಯಿತು. ಎಮರ್ಜೆನ್ಸಿ ನಿಮಗೆ ನೀರೇನಾದರೂ ಲೈಟ್ ಇಲ್ಲದೆ ಇರುವಾಗಿದ್ದರೆ, ಇದ್ರ ಕೀ ಬೇಕಾಗಿದ್ದರೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ನಮ್ಮ ಪಪ್ಪ ನಿಮಗೆ ಕೀ ಕೊಡ್ತಾರೆ, ಕಾಲ್ ರಿಸೀವ್ ಮಾಡ್ತಾರೆ, ರೆಸ್ಪಾಂಡ್ ಕೂಡ ಮಾಡ್ತಾರೆ. ಎಮರ್ಜೆನ್ಸಿ ಇದ್ದರೆ ಬಂದು ನೀರು ಕೂಡ ಕೊಡ್ತಾರೆ. ಏನಪ್ಪ ತುಂಬ ಇರಲಿ ನೀರಿಂದೇನಾ? ಆಯಿತು, ತುಂಬವರೆಗೂ ಏನಾರು ಈಗ ತುಂಬಿತಾ ಅದು? ಹಾಂ, ಇಲ್ಲಿ ನೀರು ಹೆಚ್ಚಿಗಾದರೆ ಅಲ್ಲಿ ಯೆಲ್ಲೋ ಬಟನ್ ಪ್ರೆಸ್ ಮಾಡಬೇಕು. ಕೆಲವೊಬ್ರು ಗೊತ್ತಿರಲ್ಲ, ವೇಸ್ಟ್ ಮಾಡಿಬಿಡ್ತಾರೆ. ಅದ್ರಗೋಸ್ಕರ ಅದನ್ನು ಹೇಳಾಕತ್ತೀವಿ. ಯೆಲ್ಲೋ ಬಟನ್ ಪ್ರೆಸ್ ಮಾಡಿದ್ರೆ ನೀರು ವೇಸ್ಟ್ ಆಗಲ್ಲ. ಇದು ನಮ್ಮ ಫಿಲ್ಟರ್ ಸ್ಟೋರಿ. ಇದು ಮುಂಚೆನೇ ಸ್ವಲ್ಪ ನಾನು ಬೇರೆ ಲಾಗಲ್ಲಿ ತೋರಿಸಿದ್ದೆ, ನಮ್ಮೂರು ಗಾರ್ಡನ್ ಬಗ್ಗೆ. ಹಾಗೆ ಈ ಫಿಲ್ಟರ್ ವಾಟರ್ ಬಗ್ಗೆನೂ ತೋರಿಸಿದ್ದೆ. ಇವಾಗ ನಮ್ಮ ಪಪ್ಪ ಹೇಳಿದ್ರು, ಒಂದು ಸ್ಮಾಲ್ ವಿಡಿಯೋ ಮಾಡಿಬಿಡು ನಮ್ಮ ಫಿಲ್ಟ್ರದ್ದು ಅಂಥೇಳಿ. ಅದ್ರಗೋಸ್ಕರ ಮಾಡಾಕತ್ತೀನಿ ಅಷ್ಟೇ. ಇದೆ ನೋಡಿರಿ, ಇಲ್ಲೇ ನಮ್ಮ ಪೊಲೀಸ್ ಸ್ಟೇಷನು, ನಮ್ಮ ಶಾಪು, ಅಲ್ಲಿ ಬಂದುಬಿಟ್ಟು ಕನ್ನಡ ಸ್ಕೂಲು, ಅಲ್ಲಿ ಬಂದುಬಿಟ್ಟು ಹೈಸ್ಕೂಲು, ನಮ್ಮ ಟೆಂಪಲ್ ಎಲ್ಲ ಇಲ್ಲೇ ಸುತ್ತಮುತ್ತನೇ ಐತಿ ನಮ್ಮೂರಾಗ. ಇದು ನಮ್ಮ ಪಪ್ಪ. ಓಕೆ, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.